ನಾನು ನನ್ನಿಂದಲೇ ನನ್ನದೇ ಅಂತ ದುರಹಂಕಾರದಿಂದ ಮೆರೆದವರು ಯಾರೂ ಸಹ ಈ ಭೂಮಿ ಮೇಲೆ ಉಳಿದಿರೋ ಅಂತ ಇತಿಹಾಸನೇ ಇಲ್ಲ. ಸಮಯ ಬಂದ್ರೆ ಅದು ನಾನಾಗ್ಲಿ ನೀವಾಗ್ಲಿ ಹೋಗ್ಲೇಬೇಕು, ಪ್ರತಿಯೊಬ್ರು ಒಂದಲ್ಲ ಒಂದು ದಿನ. ಏನ್ರಿ ಮೀಡಿಯಾ, ದರ್ಶನ್ 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 ಪ್ರತಿಯೊಬ್ಬರಿಗೂ ಸಂಧ್ಯಾ ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಅವಳ ಒಂದು ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಸಂಧ್ಯಾ ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ದಾಳೆ. ನೀವು ಪ್ರಚಾರ ಆದ್ರೂ ಅಂತ ಅನ್ಕೊಳ್ಳಿ, ವಿಚಾರ ಆದ್ರೂ ಅನ್ಕೊಳ್ಳಿ. ದರ್ಶನ್ ಅಭಿಮಾನಿಗಳೇ, ದಯವಿಟ್ಟು ನಿಮ್ಗೆ ಪ್ರತಿಯೊಬ್ಬರಿಗೂ ಹೇಳೋದು, ಇಲ್ಲಿ ದರ್ಶನ್ ಅಭಿಮಾನಿಗಳು ನನಗೆ ಊಟ ಆಗ್ತಾ ಇಲ್ಲ, ಯಾರು ನನಗೆ ಊಟ ಆಗ್ತಾ ಇಲ್ಲ. ನನಗೆ ಬೇಕಾಗಿರೋದು ಒಂದೇ, ಸತ್ಯತೆನ ನಾಡಿನ ಜನತೆಗೆ ತೋರಿಸುವಂತ ಕೆಲಸ, ಹೇಳುವಂತ ಕೆಲಸ. ದರ್ಶನ್ ಅವರು ಆರೋಪಿಯಾಗಿದ್ದಾರೆ, ಅವ್ರು ಬಿಡುಗಡೆ ಆಗುವವರೆಗೂ, ಅವರ ಕೇಸ್ ಅಂತ್ಯ ಆಗುವವರೆಗೂ ಆ ಸತ್ಯತೆಗಳನ್ನ ನಾನು ತೋರಿಸುವಂತ ಕೆಲಸ ಮಾಡ್ತೀನಿ. ಅದನ್ನ ಮಾಡಿ ನನ್ನ ಫೇಸ್ಬುಕ್ ಇಂದ ನಾನೇನು ಗಳಿಸುವಂಥದ್ದು, ದುಡ್ಡು ಬರುವಂಥದ್ದು ಇಲ್ಲ, ನನಗೇನೋ ಪ್ರಚಾರ ಗಿಟ್ಟಿಸ್ಕೊಳ್ಳುವಂತ ಅವಶ್ಯಕತೆನೂ ನನಗಿಲ್ಲ. ಕೆಲ ಕಿಡಿಗೇಡಿಗಳು ಏನೆಲ್ಲ ನಾನು ದರ್ಶನ್ ವಿಚಾರ ಮಾತಾಡ್ದೋಗಿಂದ ಕೆಲವೊಬ್ರೆಲ್ಲ ಏನೆಲ್ಲ ನನ್ನ ಬಗ್ಗೆ ಪ್ರಚಾರ ಕೊಟ್ಕೊಂಡು ವೈರಲ್ ಮಾಡ್ಕೊಂಡು ಕೂತಿದ್ದೀರಾ. ಐ ಡೋಂಟ್ ಕೇರ್. ನೆಗೆಟಿವ್ ಅಲ್ಲೇ ಪಬ್ಲಿಸಿಟಿ ತಗೊಳ್ಳೋಳು ನಾನು. ಬಟ್ ಒಂದ್ ಹೇಳ್ತೀನಿ ಪ್ರತಿಯೊಬ್ಬರಿಗೂ, ಲಾಸ್ಟ್ ಅಲ್ಲಿ ಹೇಳಿರ್ತೀನಿ ತಿಳ್ಕೊಳ್ಳಿ. ವಿಚಾರ ಒಂದೇ ನಾನು ಇವಾಗ ಮಾತಾಡೋದು. ಏನೊಂದು ದರ್ಶನ್ ವಿಚಾರ ಬಿಗ್ ಟ್ವಿಸ್ಟ್ ಕೊಡ್ತಾ ಇದೆ. ಕೆಲವೊಬ್ರೆಲ್ಲಾರು ಮುನಿರತ್ನ ಅವರ ಹೆಸರು, ಹಾಗೆ ದೀಪಕ್ ಅವರ ಹೆಸರು ಹೇಳಿ ದರ್ಶನ್ ಅವರೆಲ್ಲ ಕೊಲೆ ಮಾಡಿರೋದು, ದೀಪಕ್ ಅವ್ರು ಮಾಡಿರೋದಂತ ಏನಿವತ್ತು ಮಾಧ್ಯಮದ ಮುಂದೆ ಕೆಲ ಅವಿವೇಕಿಗಳು ತಮ್ಮ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ದರ್ಶನ್ ಅವರ ಬೇಳಿಗೆ ತೊಂದರೆ ಆಗಲಿ ಅಂತ ಹೇಳಿ ಕೆಲವೊಬ್ರು ಈ ಒಂದು ಅಪಪ್ರಚಾರ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಏನಾದ್ರೂ ನಿಜವಾಗ್ಲೂ ದೀಪಕ್ಕೆ ಕೊಲೆ ಮಾಡಿದ್ದು ಇಲ್ಲ 17 ಜನದಲ್ಲಿ ಯಾರಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಹೋಗಿ ಕಾನೂನು ಮೊರೆ ಹೋಗಿ. ಅದು ಬಿಟ್ಟು ದರ್ಶನ್ ವಿಚಾರ ತಗೊಂಡು ಮಾಧ್ಯಮದಲ್ಲಿ ಬಂದು ದರ್ಶನ್ ಅವ್ರಿಗೆ ಬೇಲ್ಗೆ ತೊಂದರೆ ಆಗುವಂತ ಕೆಲಸ ಮಾಡಬೇಡಿ. ಅಂಡ್ ಯಾರು ದರ್ಶನ್ ಅಭಿಮಾನಿಗಳಿದ್ದೀರಾ, ಈ ವಿಚಾರಗಳನ್ನು ನೀವು ಯಾವ್ದಾದ್ರೂ ಒಂದು ವಿಚಾರ ಟ್ರೋಲ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಅಂದ್ರೆ ಅದು ದಯವಿಟ್ಟು ಯೋಚನೆ ಮಾಡಿ. ಬಿಕಾಸ್ ಇವತ್ತು ಯಾರು ಹೇಳ್ತಾ ಇದಾರಲ್ವಾ, ದರ್ಶನ್ ಅವರು ಈ ಆರೋಪಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಕಾರಣ ಮುನಿರತ್ನ ಅವರು ದೀಪಕ್ ಮಾಡಿರೋಂಥದಕ್ಕೆಲ್ಲ ಅಂತ, ಇದೇ ವಿಚಾರ ಇದೇ ಮಾಧ್ಯಮಗಳಿತ್ತು. ಮುನಿರತ್ನ ಅವರು ಹೊರಗಡೆ ಇದ್ರು. ಇವತ್ತು ಯಾವೊಂದು ವ್ಯಕ್ತಿಗಳು ಮಾಧ್ಯಮ ಮುಂದೆ ಮಾತಾಡ್ತಾ ಇದ್ದೀರಲ್ಲ, ನೀವೆಲ್ಲ ಆವತ್ತೇ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ ದಿವಸನೇ ಹೇಳಿದ್ರೆ ದರ್ಶನ್ ಅವ್ರ ಮೇಲೆ ಈ ಕೇಸೇ ಬರ್ತಾ ಇರ್ಲಿಲ್ವಲ್ಲ. ಯಾಕೆ ಆವತ್ತು ಯಾರು ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೀರಾ? ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಕುತ್ಕೊಳ್ತಾನೆ ಇರ್ಲಿಲ್ವಲ್ಲ. ಆ ಟೈಮಲ್ಲಿ ಒಬ್ರು ಸಹ ದರ್ಶನ್ ಪರ ಧ್ವನಿ ಎತ್ತದಿರ ಇರೋರು ಈಗ ಇನ್ನೇನ್ ಬೇಲಾಗುವಂತ ಸಮಯದಲ್ಲಿ ಟ್ವಿಸ್ಟ್ ಕೊಡುವಂತ ಕೆಲಸ ಮಾಡ್ತಾ ಇದಿರಲ್ಲ, ಇದು ನಾಚಿಕೆಗೇಡಿನ ವಿಚಾರ. ಖಂಡಿತ ಅದು ದೀಪಕ್ ಮಾಡಿದ್ರೆ ಹೋಗಿ ನ್ಯಾಯಾಲಯ ಮೊರೆ ಹೋಗಿ. ಅದು ಬಿಟ್ಟು ದರ್ಶನ್ ಅವ್ರಿಗೆ ಒಂದು ಕಳಂಕ ಬರಬೇಕು, ಕಪ್ಪು ಚುಕ್ಕಿ ಇಡಬೇಕು, ಅವ್ರಿಗೆ ಬೇಲ್ ಆಗ್ಬಾರ್ದು. ಬಿಕಾಸ್ ದರ್ಶನ್ ಅವರು ಈ ಸಮಾಜಕ್ಕೆ ಒಂದು ಕಳಂಕ, ಕಪ್ಪು ಚುಕ್ಕಿ, ಅವರು ಈ ಸಮಾಜಕ್ಕೆ ಒಂದು ಬ್ಯಾಡ್ ಎಲಿಮೆಂಟ್ ಅಂತ ಹೇಳಿ ಆಲ್ರೆಡಿ ಅವರು ತೋರಿಸಿದ್ದಾರೆ. ಅಲ್ಲಿ ಇವ್ರೇನಾದ್ರೂ ರಿಲೀಸ್ ಆದ್ರೆ ಅಪಾಯಕಾರಿ ಇದೆ ಅಂತ ಹೇಳಿ ಒಳ್ಳೆ ಟೆರರಿಸ್ಟ್ ಗಿಂತ ಕೀಳುವಾಗೆ ಬಿಂಬಿಸಿದ್ದಾರೆ. ಅಂತ ಒಂದು ವಿಚಾರ ಇನ್ನೇನ್ ಬೇಲಾಗುವಂತ ಸಮಯದಲ್ಲಿ ದರ್ಶನ್ ಅವ್ರ ಟಾಪಿಕ್ ಇಟ್ಕೊಂಡು ಯಾರೆಲ್ಲ ಮುನಿರತ್ನ ಅವಿವೇಕಿ ತಪ್ಪು ಕೆಲಸ ಮಾಡಿದಾನೆ, ಅವ್ನು ಮಾಡಿದಂತ ಪಾಪ ಕರ್ಮ, ರೌಡಿಸಮು, ಹೆಣ್ಣು ಮಕ್ಕಳ ಮೇಲೆ ಅವಚ್ಯ ಶಬ್ದಗಳು, ನಿಂದನೆ, ಎಲ್ಲದಕ್ಕೂ ಅವ್ರ ಕರ್ಮ ಅವ್ನು ಅನುಭವಿಸ್ತಾ ಇದ್ದಾನೆ, ಅನುಭವಿಸ್ಲಿ. ಬಟ್ ಆ ಮ್ಯಾಟರ್ನ ತಗೊಂಬಂದು ದಯವಿಟ್ಟು ದರ್ಶನ್ ಅವ್ರ ವಿಚಾರದ್ರಲ್ಲಿ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರನ್ನೇ ನಂಬ್ಕೊಂಡು ಕೆಲವೊಂದಷ್ಟು ಜನ ಲೈಟ್ ಮ್ಯಾನ್ಸು, ಕ್ಯಾಮ್ರಾಮನ್, ಅವ್ರಿಗಂತಾನೆ ದುಡಿತಾ ಇದ್ದಂಥವ್ರು ಅವ್ರ ಹೊಟ್ಟೆ ಮೇಲೆ ಬರೆ ಹಾಕಿ ಮಾಧ್ಯಮದವರು ಹೊಟ್ಟೆ ತುಂಬಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಜನ ಪ್ರೊಡ್ಯೂಸರ್ಸು ದುಡ್ಡು ಹಾಕಿರೋಂಥವ್ರು ಸಹ ಕಾಯ್ತಾ ಇದಾರೆ ಅವ್ರು ಯಾವಾಗ ಹೊರಗಡೆ ಬರ್ಲಿ ಅಂತ ಹೇಳಿ. ಸುಮಾರು ಜನಕ್ಕೆ ಏನೊಂದು ದರ್ಶನ್ ಅವರು ವರ್ಷಕ್ಕೆ ನನಗೆ 2.5 ಕೋಟಿ ಬೇಕು ನಾನು ದಾನ ಧರ್ಮ ಮಾಡೋದಕ್ಕೆ, ವಿದ್ಯಾಭ್ಯಾಸಕ್ಕೆ, ಅದಕ್ಕೆ ಇದಕ್ಕಂತ ಏನ್ ಹೇಳಿದ್ದಾರೆ. ಸೊ ದಯವಿಟ್ಟು ಅವ್ರನ್ನ ಅನಾಥರಂತೆ ಮಾಡಿ ಅವರ ಹೊಟ್ಟೆ ಮೇಲೆ ಬರೆ ಹಾಕಿ ಮಾಧ್ಯಮದವರು ಹೊಟ್ಟೆ ತುಂಬಿಸ್ಕೊಳ್ಳುವಂತ ಕೆಲಸ ಮಾಡಬೇಡಿ. ಹಾಗೆ ರಾಜ್ಯ ಸರ್ಕಾರ ಸಹ ಈ ಮಾಧ್ಯಮದವರು ಸತತ 6 ತಿಂಗಳಿಂದ ಯಾರೆಲ್ಲರ ವಿಚಾರ ಮಾತಾಡಿ TRP ಮಾಡಿಕೊಂಡು ದುಡ್ಡು ಮಾಡಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದೆ. ಅದರ ಬಗ್ಗೆ ಸಹ ರಾಜ್ಯ ಸರ್ಕಾರ ಕಾನೂನು ಕ್ರಮ ತಗೊಳ್ಬೇಕು, ತನಿಖೆ ನಡೆಸಬೇಕು. ಬಿಕಾಸ್ ಇವತ್ತು ಏನು ಸಮಾಜಕ್ಕೊಂದು ಮಾಹಿತಿ ಕೊಡಬೇಕು ಆ ಒಂದು ಕೆಲಸ ಮಾಡಿದಿರ ಮಾಧ್ಯಮದಲ್ಲೂ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದಾಗ ನಾವು ಅದರ ಬಗ್ಗೆ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಅಪಪ್ರಚಾರ, ಅಸಭ್ಯವಾಗಿ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸಗಳು ಕೆಲ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಯಾರೇ ಮಾಡ್ಲಿ,
ಏನೇ ಹಾಕ್ಲಿ ಏನೇ ಮಾಡಿದ್ರೇನು ದರ್ಶನ್ ಅಭಿಮಾನಿಗಳೇ ಬನ್ನಿ ನನಗೆ ಬೆಂಬಲಿಸಿ ಅಂತಾನೂ ನಾನು ಕೇಳಲ್ಲ, ಇಲ್ಲ ದರ್ಶನ್ ಅಭಿಮಾನಿಗಳೇ ನನಗೆ ಸಪೋರ್ಟ್ ಮಾಡಿ ಅಂತಾನೂ ನಾನು ಕೇಳಲ್ಲ. ನನಗ್ ಬೇಕಾಗಿರುವಂಥದ್ದು ಇಲ್ಲಿ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ತನ್ನ ತಾಯಿ ತನ್ನ ಹೆಂಡತಿ ಮಗ ಈಚೆ ಬರ್ಲಿ, ನನ್ನ ಗಂಡ ಈಚೆ ಬರ್ಲಿ ಅಂತ ಹಗಲಿರುಳು ದೇವರ ಪ್ರಾರ್ಥನೆ ಮಾಡಿಕೊಂಡು ಅವರು ಒದ್ಲಾಡ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಮಂತ್ ನಮ್ಮ ಸೌಜನ್ಯ ಅದು ಕೂಡ 12 ವರ್ಷ ಕಂಪ್ಲೀಟ್ ಆಗುತ್ತೆ. ಅದೇ ಸಮಯದಲ್ಲಿ ದರ್ಶನ್ ಅವರು ಸಹ ಹೊರಗಡೆ ಬರ್ತಾರೆ. ಸೊ ಚಾಮುಂಡೇಶ್ವರಿ ದೇವಿ ಹಾಗೆ ಬಂಡಿ ಮಕ್ಕಳಮ್ಮ ಅವರಿಬ್ಬರಿಗೂ ಆಶೀರ್ವಾದ ಮಾಡ್ಲಿ, ಹೊರಗಡೆ ತರ್ಲಿ, ಸೌಜನ್ಯಗೂ ಒಂದ್ ಕಡೆ ನ್ಯಾಯ ಸಿಗ್ಲಿ. ಯಾಕಂದ್ರೆ ನವರಾತ್ರಿ ಸಮಯ ಅನ್ನೋದು ಸುಮ್ಮನೆ ಅಲ್ಲ. ಯಾರ್ಯಾರು ಇವಾಗ ಪಾಪ ಕರ್ಮಗಳು ಮಾಡ್ತಾ ಇದ್ದೀರಾ ನೋಡಿ. ಇವತ್ತು ತಿರುಪತಿ ಲಾಡುದಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಹಾಕಿ ಮಾಡ್ತಾರ ಅಂದ್ರೆ ಯಾರು ಹಿಂದುತ್ವ ಅಂತ ಹೇಳಿ ಎಲ್ಲ ನರ ನಾಡಿಗಳನ್ನ ಕಿತ್ಕೊಳ್ತಾ ಇದ್ರು ಪ್ರತಿಯೊಬ್ರು ಸಹ ತಿರುಪತಿ ಲಾಡು ತಿಂದೇ ಇರ್ತಾರೆ. ಸೊ ಅವರ ದೇಹದ ಒಳಗೇನು ಸಹ ದನದ ಮಾಂಸ ಮೀನಿನ ಎಣ್ಣೆ ಹೋಗಿರುತ್ತೆ. ತಿಳ್ಕೊಳ್ಳಿ, ಕರ್ಮ ಅನ್ನೋದು ನಮ್ಮ ದೇಹದಲ್ಲಿ ಏನೇನು ಹೋಗಿರುತ್ತೋ, ಸಮಯ ಸಂದರ್ಭಗಳು ಏನೇನು ನಮ್ಗೆ ತೋರಿಸುತ್ತೋ ಗೊತ್ತಿಲ್ಲ. ಸೊ ಇವತ್ತು ನನಗೆ ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್, ಯಾರೆಲ್ಲ ಅಪಪ್ರಚಾರ ಮಾಡ್ಕೊಂಡು ಕೂತಿದ್ದೀರಾ, ನಾನು ಯಾರಿಗೂ ಡೋಂಟ್ ಕೇರ್. ಯಾಕೆ ಅಂದ್ರೆ ಯಾರು ಏನ್ ಮಾಡ್ತಾ ಇದಾರೆ ಅನ್ನೋಂಥದ್ದು ಕಾನೂನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ, ಯಾವುದಕ್ಕೂ ಏನು ರೆಸ್ಪಾಂಡ್ ಮಾಡಕ್ ಹೋಗಲ್ಲ. ಎಷ್ಟೇ ನನ್ನ ಟ್ರಿಗರ್ ಮಾಡಿದ್ರೂ ಏನೂ ಮಾಡಲ್ಲ. ಬಟ್ ಒಂದ್ ಹೇಳ್ತೀನಿ, ಯಾರೆಲ್ಲ ಇವತ್ತು ತುಂಬಾ ತೇಜೋವದೆ ಮಾನಹಾನಿ ಮಾಡಿಕೊಂಡು ನಮಗೆ ಹಿಂಸೆ ನೋವು ಅವಮಾನಗಳು ಮಾಡಿದ್ರೇನು ಸಹ, ನಾವಿಷ್ಟು ಗಟ್ಟಿಯಾಗಿ ನಿಂತಿದ್ರೇನು ಸಹ ತಿರ್ಗಾ ಮತ್ತೆ ಮತ್ತೆ ಅದೇ ಎಪಿಸೋಡ್ ರಿಪೀಟ್ ದ ಸಾಂಗ್ ಅನ್ನೋ ತರ ರಿಪೀಟ್ ಮಾಡ್ಕೊಂಡೇ ಇದ್ದಾರೆ. ಯಾವ ಲೆವೆಲ್ಗೆ ಅವರೆಲ್ಲ ಭಸ್ಮ ಹಾಕ್ತಾರೆ ಅಂದ್ರೆ ದಯವಿಟ್ಟು ಈ ಕೆಟ್ಟ ಕಮೆಂಟ್ ಹಾಕೋರು ಅಂಡ್ ಕೆಟ್ಟದಾಗಿ ನಿಂದಿಸೋರು ಯಾರೆಲ್ಲ ಹೇಳ್ತೀರಾ, ನಿಮಗೇನೂ ನಾನು ಮಾತಾಡಲ್ಲ, ಏನೂ ನಾನು ಕೆಟ್ಟ ಪದ ಬಳಕೆ ಮಾಡೋದಿಲ್ಲ. ಬಟ್ ನೀವೇ ಯಾವ ತರ ಭಸ್ಮ ಹಾಕ್ತೀರಾ, ಯಾವ ತರ ಬೆಂಕಿಯಲ್ಲಿ ಭಸ್ಮ ಆಗಿ ನಿಮ್ಮ ಕರ್ಮಗಳು ನೀವು ಅನುಭವಿಸ್ತೀರಾ ಅನ್ನೋಂಥದ್ದು ನಾನು ಕಣ್ಣಲ್ಲಿ ನೋಡ್ತೀನಿ. ಭಗವಂತ ಖಂಡಿತವಾಗ್ಲೂ ಅಂತವ್ರು ಸರ್ವನಾಶ ಆಗುವಂತ ಕಾಲ ತುಂಬಾ ದೂರ ಇಲ್ಲ. ಬಟ್ ಶಾಪ ಆಗ್ಬಾರ್ದು. ಇಂಥವ್ರು ಈ ಭೂಮಿ ಮೇಲೆ ಇರೋದು ತುಂಬಾ ತಪ್ಪು. ಅಂಡ್ ಅಜಿತ್ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ನಾನು ದ ಗ್ರೇಟ್ ಪಾಪ್ಯುಲರ್ ಆಂಕರ್ ಸುವರ್ಣ ನ್ಯೂಸ್ ಅಜಿತ್ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಕೆಲ ಕಿಡಿಗೇಡಿಗಳು ಇವಳೇನು ಸಾಚಾನ, ಇವಳೇನು ಒಳ್ಳೆಯವಳ ಅಂತ ಹೇಳಿ ದರ್ಶನ್ ಅಭಿಮಾನಿಗಳಿಗೆ ಕೆಲವ್ರಿಗೆಲ್ಲ ಇವಳಿಗೋಗಿ ನೀವು ಕಮೆಂಟ್ ಆಗ್ತಾ ಇದ್ದೀರಾ, ಇವಳಿಗೋಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಇವಳು ಬ್ಯಾಕ್ ಗ್ರೌಂಡ್ ಗೊತ್ತಾ, ಇವಳು ಎಂತ ಕೆಟ್ಟ ಹೆಣ್ಣುಮಗಳು ಅಂತ ಗೊತ್ತಾ, ಈ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕಿ ಹೆಣ್ಣುಮಗಳು, ಇಂಥವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಷ್ಟರಲ್ಲೇ ನಿಮ್ಗೆ ಅವಳ ಬಣ್ಣ ಗೊತ್ತಾಗತ್ತೆ. ನಾನು ಕೇಳಿ 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 1 ವರ್ಷದಿಂದ ಕಿವಿ ತೂತ್ ಬಿದ್ದೋಗಿದೆ. ಇದೇ ನವರಾತ್ರಿಗೆ 1 ವರ್ಷ ಆಗುತ್ತೆ. ಕೇಳಿ ಕೇಳಿ ಕಿವಿ ಎಲ್ಲ ತೂತ್ ಬಿದ್ದೋಗಿದೆ. ಬಟ್ ಆಗಿದ್ದಂತೂ ಏನೂ ಇಲ್ಲ. ನಾನು ಹೋಗ್ತಾ ಇದ್ದೀನಿ, ಅವ್ರು ಮುಳುಗ್ತಾ ಇದಾರೆ, ಇಷ್ಟೇ ಹೊರತು ಬೇರೆ ಏನೂ ಆಗೋದಿಲ್ಲ. ಒಂದ್ ಹೇಳ್ತೀನಿ, ಇಲ್ಲಿ ನಾನು ಒಳ್ಳೆಯವರಲ್ಲ, ನೀವು ಒಳ್ಳೆಯವರಲ್ಲ. ಇಲ್ಲಿ ನಾನೇನ್ ಸಾಧ್ಯ ಅಲ್ಲ, ನಾನೇನ್ ಪರ್ಫೆಕ್ಟ್ ಅಲ್ಲ. ನಾನು ಒಂದೇ ವಿಚಾರ, ದರ್ಶನ್ ವಿಚಾರದಲ್ಲಿ ಧ್ವನಿ ಎತ್ತಿರೋದಕ್ಕೆ ಕಾರಣ ಬಿಕಾಸ್ ನನ್ನ ಮೇಲೂ ಸಹ ಆ ತರ ಒಂದು ಕೇಸ್ ಇದೆ. ಒಂದು ಏನಾದ್ರೂ ಒಂದು ಕೃತ್ಯ ಆಗಿದೆ, ಇಲ್ಲ ಒಂದು ಕೇಸ್ ಆಗಿದೆ ಅಂತ ಅಂದ್ರೆ ಆ ಕೇಸಲ್ಲಿ ಆ ಜಾಗದಲ್ಲಿ ಒಂದು CDR ರಿಪೋರ್ಟ್ ಅಲ್ಲಿ ಅಲ್ಲಿ 10 ಜನ 20 ಜನ ಇದ್ರೇನು ಸಹ ಅವರಷ್ಟು ಜನ ಕಾಂಟ್ಯಾಕ್ಟ್ಸ್ ಆರೋಪಿ ಸ್ಥಾನದಲ್ಲಿ ಕುತ್ಕೊಳ್ತಾರೆ. ಆದ್ರೆ ದರ್ಶನ್ ಅವ್ರು ಎಲ್ಲೂ ಕೊಲೆ ಮಾಡ್ದಿರಾ ಸೆಕೆಂಡ್ ಆರೋಪಿ ನಂಬರ್ 2 ಆಗಿ ಅವ್ರನ್ನ ಕೂರಿಸಿದ್ರು. ಕಾರಣ ಅದಕ್ಕೆ ಯಾರೆಲ್ಲ ಪ್ರೆಷರ್, ಒತ್ತಡ, ಏನಕ್ಕೆ ಅವ್ರನ್ನ ಸಿಕ್ಕಾಕ್ಸಿದ್ರು ಅನ್ನೋಂಥದ್ದು ತುಂಬಾ ದೊಡ್ಡ ಮಾಹಿತಿ ಇದೆ. ಈಗ ನಾನು ಯಾಕೆ ಚಾರ್ಜ್ ಶೀಟ್ ಬಗ್ಗೆ, ಪ್ರತಿಯೊಂದು ಬಗ್ಗೆ, ಅದು ನಡೆದಿರುವಂತ ಘಟನೆಗಳ ಬಗ್ಗೆ ಮಾಹಿತಿ ಕೊಡಲ್ಲ ಅಂದ್ರೆ ನಾವೇನೇ ಮಾತಾಡ್ಲಿ ಅದು ದರ್ಶನ್ ಅವರು ಬೇಲ್ಗೆ ರಿಫ್ಲೆಕ್ಟ್ ಆಗುತ್ತೆ. ದಯವಿಟ್ಟು ದರ್ಶನ್ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು, ಆದಷ್ಟು ದರ್ಶನ್ ಅವ್ರು ಮಾಡಿರುವಂತ ಒಳ್ಳೆ ಕೆಲಸ ಕಾರ್ಯಗಳ ಸೇವೆಗಳ ಬಗ್ಗೆ ರೀಲ್ ಹಾಕಿ, ವಿಡಿಯೋಸ್ ಹಾಕಿ, ಶೇರ್ ಮಾಡಿ. ಅದು ಬಿಟ್ಟು ಯಾರನ್ನೂ ಟ್ರೋಲ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅಬ್ಜೆಕ್ಷನ್ ಆಗ್ತಾರೆ, ಈ ತರ ಒಂದು ಕೆಟ್ಟ ವ್ಯಕ್ತಿ ಅಂತ ಪ್ರಚಾರ ಮಾಡ್ತಾರೆ. ನಮಗೆಲ್ಲ ಬೇಕಾಗಿರೋದು ದರ್ಶನ್ ಅವರು ಹೊರಗಡೆ ಬರಬೇಕು, ಈ ಸಮಾಜಕ್ಕೆ ಒಳ್ಳೆ ಕೆಲಸ ಕೊಡುಗೆಗಳು, ಸಿನಿಮಾ ಮಾಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು, ಬೆಳೆಸಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಮೇಲೆ ಕಪ್ಪು ಚುಕ್ಕೆ ಬಂದಿದೆ, ಮುಳುಗೋಗಿದೆ. ಅಂತದನ್ನೆಲ್ಲ ದೊಡ್ಡ ದೊಡ್ಡ ನಟರು ಯಾರಿದ್ದಾರೋ ಅವರೆಲ್ಲರೂ ಎಬ್ಬರಿಸ್ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿನ. ನಮ್ಮ ನಾಡು ನುಡಿ ಭಾಷೆ ಅಂತ ಹೇಳಿ ಕೆಲವರೆಲ್ಲ ಹೋರಾಟ ಮಾಡ್ತಾರೆ. ಬಟ್ ನಮ್ಮ ನಾಡು ನುಡಿ ಭಾಷೆ, ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅಂಡ್ ಅನೇಕ ಚಾನೆಲ್ಸ್ ಅಲ್ಲಿ ನಾನು ಅಜಿತ್ ಅವ್ರ ಬಗ್ಗೆ ಮಾತಾಡಿದ್ದೀನಿ. ಬಿಕಾಸ್ ಅಜಿತ್ ಅವರೇ, ನನಗೂ ನಿನಗೆ ಯಾವುದೇ ದ್ವೇಷ ಇಲ್ಲ. ನೀನ್ ಏನೇನ್ ಬೆಂಬಲಿಗರ ಕೈಯಲ್ಲಿ ಯಾವ್ಯಾರ ಕೈಲಿ ನನ್ನ ಬಗ್ಗೆ ಕೆಟ್ಟ ಕಮೆಂಟ್ಸ್ ಹಾಕಿದ್ರೇನು ನಾನು ಹೇಳ್ತೀನಲ್ವಾ, ನಿಮ್ಮ ಕೆಟ್ಟ ಕಮೆಂಟ್ಸು, ನಿಮ್ಮ ಒಂದು ಕೆಟ್ಟ ಅಪಪ್ರಚಾರ, ನಿಮ್ಮ ಒಂದು ಕೆಟ್ಟ ತೇಜವದೆ ಕಂಪೇರ್ ಮಾಡಿದ್ರೆ ದರ್ಶನ್ ಅಭಿಮಾನಿಗಳೇ ಬೆಸ್ಟ್. ಇದನ್ನೇ
ಹೇಳ್ತೀನಿ, ದರ್ಶನ್ ಅಭಿಮಾನಿಗಳೇ ಬೆಸ್ಟ್. ನಿಮ್ಮ ಒಂದು ಏನೊಂದು ಬೆಂಬಲಿಗರಿದ್ದಾರೆ ಅದನ್ನ ನೋಡಿದ್ರೆ ದರ್ಶನ್ ಅಭಿಮಾನಿಗಳೇ ಬೆಸ್ಟ್. ನನಗೆ ದರ್ಶನ್ ಅವ್ರ ವಿಚಾರ ಒಂದೇ ಕೇಸ್ ವಿಚಾರವಾಗಿ ನಾನು ಧ್ವನಿ ಎತ್ತಿದ್ದು. ಬಟ್ ಕೆಲವೊಂದು ಯಾವಾಗ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ, ಕೆಲವೊಬ್ರು ನನ್ನ ಬಗ್ಗೆ ನನ್ನ ಟ್ಯಾಗ್ ಮಾಡಿ 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 ಅವಾಗ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀನಿ, ಮಾಹಿತಿ ಕೊಡಬೇಕು, ಸತ್ಯತೆಗಳನ್ನು ತಿಳಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವೆರಿ ಟ್ರೂ ಆಗಿ ಹೇಳ್ತೀನಿ, ಗಟ್ಸ್ ಆಗಿ ಹೇಳ್ತೀನಿ, ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತೀನಿ. ಎಷ್ಟೇ ಜನ ಎಷ್ಟೇ ಕೆಟ್ಟ ಕಮೆಂಟ್ಸ್ ಹಾಕಿದ್ರೇನು ಸಹ ಸಂಧ್ಯಾನ ಚಾನ್ಸೇ ಇಲ್ಲ. ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀನಿ. ಅದು ಏನಾಗುತ್ತೋ ಆಗ್ಲಿ, ಅದು ಎಂತ ಅಪಪ್ರಚಾರ ಬರುತ್ತೋ ಬರ್ಲಿ, ಅದು ಯಾವ ತರ ಕಾನೂನು ಕ್ರಮ ಆಗುತ್ತೋ ಆಗ್ಲಿ, ತಪ್ಪು ಮಾಡಿದ್ರೆ ಆಗ್ಲೇಬೇಕು, ಆಗ್ಲಿ ಅದು ನಾನಾಗಿರ್ಲಿ ಅವರಾಗ್ಲಿ. ಬಟ್ ಕೆಲವರು ಅದನ್ನೇ ಇಟ್ಕೊಂಡು ಕೆಟ್ಟದಾಗೆ ನನ್ನನ್ನು ಬಿಂಬಿಸುವಂತ ಕೆಲಸ ಮಾಡಿ, ಆದ್ರೂ ನನ್ನ ಹೆಸರು ನನ್ನ ಫೋಟೋ ಹಾಕೊಂಡು ವೈರಲ್ ಮಾಡಿಕೊಂಡು ಫೇಕ್ ಐಡಿಗಳಿಂದ ಕ್ರಿಯೇಟ್ ಮಾಡಿಕೊಂಡು ನನಗಿಂತ ಜಾಸ್ತಿ ಪೊಲೀಸರು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕಳ್ಳ ಯಾವತ್ತಿದ್ರೂ ಕಳ್ಳ ಸಿಕ್ಕಾಕೊಳ್ಳೇಬೇಕು ಒಂದಲ್ಲ ಒಂದು ದಿವಸ. ಹಾಗೆ ನಾನು ಕೆಲ ಗಂಡಸರಿಗೂ ಹೆಣ್ಣು ಮಕ್ಕಳಿಗೆ ಇಬ್ಬರಿಗೂ ಹೇಳ್ತೀನಿ, ಗಂಡ ಹೆಂಡ್ತಿರು ಯಾರು ಸಂಸಾರ ಮಾಡ್ತಾ ಇರ್ತೀರಾ, ಹೆಂಡತಿಗೆ ಅನೈತಿಕ ಸಂಬಂಧ ಇದ್ರೆ ಗಂಡನ ವಿಡಿಯೋಸ್ ಗೊತ್ತಿಲ್ದಿದ್ದಂಗೆ ಮಾಡ್ತಾಳೆ ಬ್ಲಾಕ್ ಮೇಲ್ ಮಾಡೋದಕ್ಕೆ, ಅನಿ ಟ್ರ್ಯಾಪ್ ಅಂತ ಹೇಳಿ ಇಡ್ತಾರೆ. ಅದೇ ಒಬ್ಬ ಗಂಡಸು ಅವನಿಗೊಂದು ಇನ್ನೊಂದು ಸಂಬಂಧ ಇತ್ತಂದ್ರೆ ಅವನು ಸಹ ಅವಳ ಸಂಬಂಧ ಬಯಸೋದಕ್ಕೆ ಹೆಂಡತಿಯ ವಿಡಿಯೋಸ್ ಮಾಡಿ ವೈರಲ್ ಮಾಡ್ತಾರೆ. ಈ ಸಮಾಜ ಎಲ್ಲಿ ನಿಂತಿದೆ ಅಂತ ಅಂದ್ರೆ ದಯವಿಟ್ಟು ಯಾರನ್ನು ನಂಬಕ್ ಹೋಗ್ಬೇಡಿ. ಅದು ನಿಮ್ಮ ಗಂಡ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ನಿಮ್ಮ ಮೈ ಮೇಲೆ ನಿಮ್ಗೆ ಕಣ್ಣಿರ್ಲಿ, ಅದು ಊಟ ಮಾಡ್ತಾ ಇರ್ಲಿ, ಕುಡಿತಾ ಇರ್ಲಿ, ಮಲ್ಗಿರ್ಲಿ, ಏನೇ ಇರ್ಲಿ, ಅವರ ಜೊತೆ ಇನ್ನೊಂದು ಸಂಬಂಧ ಇದೆ ಅಂತ ಗೊತ್ತಾಯಿದ್ರೆ ದಯವಿಟ್ಟು ಅವರಿಂದ ಅವಾಯ್ಡ್ ಆಗಿ. ನಿಮ್ಮ ವಿಡಿಯೋಸ್ ನಿಮ್ಮ ಬಗ್ಗೆ ಮಾಡಿಕೊಂಡು ನಿಮ್ಮ ಬಗ್ಗೆನೇ ನಿನ್ನ ವಿಡಿಯೋಸ್ ಇದೆ ಅಂತೇಳಿ ಪ್ರಚಾರ ಮಾಡ್ತೀನಿ, ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತೀನಿ ಅಂತೇಳಿ ವೈರಲ್ ಮಾಡ್ತೀನಿ ಅಂತ ಹೇಳಿ ಅನೇಕ ಜನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತ ಕೇಸಸ್ಸು ನನ್ನ ಹತ್ರನೂ ಇದೆ. ಅಂಡ್ ನನಗೂ ಸಹ ನನ್ನ ಜೀವನದಲ್ಲಿ ಕೆಲವೊಂದು ಕೆಟ್ಟ ಘಟನೆ ಆಗಿರುವಂತಹ ಅನುಭವ ಸಹ ಆಗಿದೆ. ದಯವಿಟ್ಟು ಯಾರನ್ನು ನಂಬಕ್ ಹೋಗ್ಬೇಡಿ. ನಿಮ್ಮ ಮೈ ಮೇಲೆ ಪ್ರಜ್ಞೆ ಇರಲಿ. ನಾನಿಲ್ಲಿ ನಿಮ್ಮ ಮುಂದೆ ಓಪನ್ ಆಗಿ ಹೇಳ್ಕೊಳ್ತೀನಿ, ನಾನು ರಸ್ತೆಯಲ್ಲಿ ಬಿದ್ದಿ ಕುಡಿಯೋದಿಲ್ಲ, ಇಲ್ಲ ನಾನು ಕುಡಿಕಿ ಅಲ್ಲ, ಬ್ರಾಂದಿ, ವಿಸ್ಕಿ, ಬಟ್ಟಿ ಸಾರಾಯಿ ಇನ್ನೊಂದು ಪ್ಯಾಕೆಟ್ ಮತ್ತೊಂದು ಕುಡ್ಕೊಂಡ್ ಬಿದ್ದಿರೋಳು ಅಲ್ಲ. ಹೌದು, ನನ್ನ ಫ್ರೆಂಡ್ಸ್ ಜೊತೆ ಒಕೇಶನಲಿ ಯಾವಾಗೋ ಒಂದ್ಸಲ ದ ಗ್ರೇಪ್ ಜ್ಯೂಸ್, ದ ಗ್ರೇಪ್ ವೈನ್ ತಗೊಳ್ತೀನಿ. ಅದು ನಮ್ಮ ಒಂದು ಹೆಲ್ತ್ಗೆ, ಬ್ಯೂಟಿ ಕಾನ್ಶಿಯಸ್ಗೆ. ಅದು ಬಿಟ್ಟು ಕುಡಿತಾಳೆ ಮತ್ತೊಂದು ಒಬ್ಬ ವ್ಯಕ್ತಿ ತನ್ನ ತಾಯಿ ಲಾಡಿ ಬಿಚ್ಚುವಂತ ವ್ಯಕ್ತಿ, ತನ್ನ ತಾಯಿನೂ ಬೇಕಂದ್ರೆ ದುಡ್ಡುಗೋಸ್ಕರ ವಿಡಿಯೋ ಮಾಡುವಂತ ವ್ಯಕ್ತಿ, ಒಂದು ಕೆಟ್ಟ ಹುಳದ ಬಗ್ಗೆ ನನಗಿಂತ ಜಾಸ್ತಿ ದೇವರು ಅತಿ ಶೀಘ್ರದಲ್ಲೇ ತೋರಿಸ್ತಾರೆ ಯಾರು ಅಂತ ಹೇಳಿ. ಅವ್ರ ಹತ್ರ ಎಷ್ಟು ಜನ ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೆ, ಆ ಪೆನ್ ಡ್ರೈವ್ ಅಲ್ಲಿ, ಆ ಹಾರ್ಡ್ ಡಿಸ್ಕ್ ಅಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳ ವಿಡಿಯೋಸ್ ಇದೆ. ನಾನಾದ್ರೂ ಬಚಾವಾದ, ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳು ಆ ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ಲಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ತಾಯಿ ಬಂಡೆ ಮಾಕಾಳಮ್ಮ ಕಾಪಾಡ್ಲಿ, ಚಾಮುಂಡೇಶ್ವರಿ ತಾಯಿ ಕಾಪಾಡ್ಲಿ, ನಾನು ಮುಗಿಯುವಂತ ಮಂಜುನಾಥ ಸ್ವಾಮಿ ಕಾಪಾಡ್ಲಿ. ಬಿಕಾಸ್ ನನಗೆ ಶಕ್ತಿ ಇದೆ ಫೈಟ್ ಮಾಡಕ್, ನಾನು ಫೈಟ್ ಮಾಡ್ತೀನಿ. ಇವತ್ತು ಏನೊಂದು ರೇಣುಕಾ ಸ್ವಾಮಿ ವಿಚಾರ ಒಂದು ಮೆಸೇಜಸ್ ಇಂದ ಇಷ್ಟಕ್ಕೆ ಬಂದು ನಿಂತ್ಕೊಳ್ತು. ಯಾರಿಗೂ ಗೊತ್ತಿಲ್ಲ ಅದು ರೇಣುಕಾ ಸ್ವಾಮಿ ಐಡಿನೇ ಅಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ಎಲ್ಲಾರು ದರ್ಶನ್ ಕೊಲೆಗಡಕ ಅಂತ ಇದಾರೆ. ನನಗೂ ಅಂತ ಪಟ್ಟ ಹವಾಮಾನ ಎಷ್ಟೊಂದೋ ಬಂದಿದೆ. ಬಟ್ ಯಾಕೆ ಫೈಟ್ ಮಾಡ್ತೀನಿ ಅಂದ್ರೆ ನಮ್ಮಲ್ಲಿ ಸತ್ಯ ಇದೆ, ನಮಗೆ ಗೊತ್ತಿದೆ ಏನ್ ಸತ್ಯತೆ ಅನ್ನೋಂಥದ್ದು. ಒಂದು ವ್ಯಕ್ತಿ ಏನಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆಗ್ತಾ ಇದ್ದಾನೆ, ಹೆಸರು ಮಾಡ್ತಾ ಇದ್ದಾನೆ ಅಂದ್ರೆ ಫಸ್ಟ್ ನಿಮ್ಮನ್ನ ಟಾರ್ಗೆಟ್ ಮಾಡೋದೇ ನಿಮ್ಮ ಪರ್ಸನಲ್ ವಿಚಾರಗಳು. ಆ ವಿಚಾರಗಳಲ್ಲಿ ನೀವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಏನೂ ಮಾಡೋದಕ್ಕಾಗಲ್ಲ. ಕೆಲ ಕಿಡಿಗೇಡಿಗಳು, ಒಂದಷ್ಟು ಜನ ಮಹಿಳೆಯರು, ಯುವಕರು ಫೇಕ್ ಐಡಿಸ್ ಕ್ರಿಯೇಟ್ ಮಾಡಿಕೊಂಡು ತುಂಬಾ ಕೆಟ್ಟದಾಗಿ ಅಸಭ್ಯವಾಗಿ ಹಾಕಿದ್ದಾರೆ. ಆಲ್ರೆಡಿ ನಾನು ಅದು ಪೊಲೀಸ್ ಕಮಿಷನರ್ ಅವ್ರ ಗಮನಕ್ಕೂ ಎಲ್ಲಾ ಕಡೆನೂ ತಂದಿದ್ದೀನಿ, ಟ್ಯಾಗ್ ಮಾಡಿದ್ದೀನಿ, ಮೇಲ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನಾನು ಹೇಳ್ತೀನಲ್ಲ, ಕಾನೂನು ಚೌಕಟ್ಟು ಮೀರಿ ಎಲ್ಲೂ ಹೋಗುವಂತ ಹೆಣ್ಮಗಳು ನಾನು ಅಲ್ಲ. ಕಾನೂನು ಚೌಕಟ್ಟಲ್ಲೇ ನಾನು ಹೋರಾಟ ಮಾಡುವಂಥದ್ದು. ಅಂಡ್ ಅದು ಅಂತಿಮ ನಿರ್ಧಾರ ಕಾನೂನಲ್ಲಿ ಇರುತ್ತೆ. ನಾನು ತಪ್ಪು ಮಾಡಿದ್ರೇನು ಒಂದು ನಾಲ್ಗೆ ಅನ್ನೋದು ಎಷ್ಟು ದಿವಸ ಅವಳು ಸರಿಯಿಲ್ಲ ಅನ್ನೋರು ಅವರೇ ಸರಿ ಇರೋದಿಲ್ಲ. ನಾನು ನಿಮ್ಮನ್ನು ಸರಿ ಇಲ್ಲ ಅಂತ ಅಂದ್ರೆ ಅದು ನಾನೇ ಸರಿ ಇರಲ್ಲ ಅಲ್ವಾ? ಸೊ ನಾನು ಯಾರನ್ನೂ ಸರಿ ಇಲ್ಲ ಅಂದಿಲ್ಲ ಇವತ್ತವರೆಗೂ. ಅವನು ಸರಿಯಿಲ್ಲ, ಅವನು ಕೆಟ್ಟವನು, ನಾನು ಯಾರ ಬಗ್ಗೆನೂ ಮಾತಾಡಕ್ಕೆ ಹೋಗಲ್ಲ, ಅದು ನಂಗೆ ಅವಶ್ಯಕತೆನೇ ಇಲ್ಲ.
ನಾನು ಯಾರ ಬಗ್ಗೆನೂ ಎಂಟರ್ಟೈನ್ ಮಾಡಕ್ ಹೋಗಲ್ಲ. ಬಟ್ ಕೆಲವರು ದರ್ಶನ್ ಅಭಿಮಾನಿಗಳನ್ನ ಡೈವರ್ಟ್ ಮಾಡೋದಕ್ಕೆ, ದರ್ಶನ್ ಅಭಿಮಾನಿಗಳನ್ನ ನನ್ನ ಮೇಲೆ ಒಂದು ತಪ್ಪು ಸಂದೇಶ ಕಳಿಸುವಂತ ಕೆಲಸ ಅಂಡ್ ನನ್ನ ಬಗ್ಗೆ ತಪ್ಪು ಅಪಪ್ರಚಾರ ಮಾಡುವಂತ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ. ಯಾರೆಲ್ಲ ನನಗೆ ವಾಟ್ಸಪ್ ಮೆಸೇಜ್ ಅಲ್ಲಿ ಕೆಲವೊಂದು ಲಿಂಕ್ಸ್ ಕಳಿಸ್ತೀರಾ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ಗೇನು ಕಳಿಸ್ಬೇಡಿ. ನನಗೂ ಕೂಡ ಈ ಸಮಾಜದಲ್ಲಿ, ಈ ಸಾಮಾಜಿಕ ಜಾಲತಾಣದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥ ಅರಿವು ತುಂಬಾ ಇದೆ. ಏನ್ ಮಾಡ್ತಾ ಇದಾರೆ, ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ತುಂಬಾ ಇದೆ. ಅಂತೂ ರೇವಣ್ಣ ಅವರೇ, ಪ್ರಜ್ವಲ್ ರೇವಣ್ಣ ಅವರೇ 10-15 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದಂತ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಭಗವಂತ ಯಾವ ಲೆವೆಲ್ ತಂದಿಟ್ಟ ಅಂದ್ರೆ ಅವ್ರಿಗೆ ಇವತ್ತು ಬೇಲ್ ಸಹ ಆಗೋದಿಲ್ಲ. ಸೊ ಅಂತವ್ರೆಲ್ಲ ಬಲಿ ಆಗಿರೋಗ ಇವರೆಲ್ಲ ಯಾವ ದೊಡ್ಡವರು? ಸಮಯಕ್ಕೆ ಕಾಯ್ಬೇಕು ನಾವು. ನೀವ್ ಯಾರೋ ನನ್ಗೆ ಮೆಸೇಜ್ ಮಾಡಿ ಇದು ನಿಜಾನ ಇದು ಸುಳ್ಳ, ದಯವಿಟ್ಟು ನನಗೆ ಕೇಳಬೇಡಿ. ನಾನು ಹೇಳ್ತೀನಲ್ಲ, ನಿಮ್ಮ ಹೆಂಡತಿ ಮಕ್ಕಳನ್ನ ದಯವಿಟ್ಟು ಗೌರವಿಸಿ. ಅಂಡ್ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಹೇಳೋದು, ನಿಮ್ಮ ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ. ಯಾರೂ ಇಲ್ಲಿ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಅತಿಯಾಗಿ ನಂಬಕ್ ಹೋಗ್ಬೇಡಿ, ರೆಸ್ಪೆಕ್ಟ್ ಕೊಡಿ. ಬಿಕಾಸ್ ನಿಮ್ಮ ವಿಡಿಯೋಸ್ ಮಾಡ್ಕೊಂಡೆ ನಿಮಗೆ ನನ್ನ ವಿಡಿಯೋಸ್ ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡುವಂತ ಕೇಸಸ್ ತುಂಬಾ ಜನ ಇದ್ದಾರೆ. ಯಾರು ಬಲಿ ಆಗ್ಬಾರ್ದು ಅಷ್ಟೇ. ಅಂಡ್ ಪ್ರತಿಯೊಬ್ಬರಿಗೂ ದರ್ಶನ್ ಅಭಿಮಾನಿಗಳಿಗೆ ಹೇಳೋದು, ನೀವೇ ನನಗೆ ಬೆಂಬಲಿಸಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದಿಲ್ಲ. ದರ್ಶನ್ ಅವ್ರ ವಿಚಾರದ್ರಲ್ಲಿ ಮಾತ್ರ ನಾನು ಖಂಡಿತ ಅವರು ಹೊರಗಡೆ ಬರುವಾಗೂ ಆ ಒಂದು ಸೆಲೆಬ್ರೇಷನ್ ಹಬ್ಬ ನೋಡ್ಬೇಕು ಅನ್ನೋಂಥದ್ದು ನನಗೂ ಆಸೆ ಇದೆ. ಬಿಕಾಸ್ ಪೊಲೀಸ್ ಅವರು ಸಹ ಮಾತಾಡ್ತಾ ಇದ್ರು, ದರ್ಶನ್ ಏನಾದ್ರೂ ರಿಲೀಸ್ ಆಗ್ಬಿಟ್ರೆ ಆ ಬಳ್ಳಾರಿಯಿಂದ ಬೆಂಗಳೂರವರೆಗೂ ಬಂದೋಬಸ್ತ್ ಕೊಡುವಂತ ವ್ಯವಸ್ಥೆ ಆಗತ್ತೆ ಅಂತ ಹೇಳೋವಾಗ ಅದು ನಿಜವಾಗ್ಲೂ ಅದೊಂದು ದೊಡ್ಡ ಸೆಲೆಬ್ರೇಷನ್ ಅದು ದರ್ಶನ್ ಅಭಿಮಾನಿಗಳಿಗೆ. ಅಂಡ್ ಅನೇಕ ಜನರು, ಯಾರವರ ಶತ್ರುಗಳು ಹಿತೈಷಿಗಳು ಯಾರ್ಯಾರಿದಾರೋ ಅವ್ರಿಗೆಲ್ಲರಿಗೂ ಸೆಲೆಬ್ರೇಷನ್ ಅದು. ಬಟ್ ಆ ವ್ಯಕ್ತಿ ಮಾಡುವಂತ ಒಳ್ಳೆ ಕೆಲಸ ನಿಜವಾಗ್ಲೂ ದೇವ್ರು ಕಾಪಾಡ್ಲಿ, ಆದಷ್ಟು ಬೇಗ ಹೊರಗಡೆ ಬರ್ಲಿ. ದರ್ಶನ್ ಅಭಿಮಾನಿಗಳಿಗೆ ಒಂದೇ ಹೇಳೋದು, ದಯವಿಟ್ಟು ಯಾರೂ ಸಹ ಏನೊಂದು ಮುನಿರತ್ನ ಕೇಸ್ ಬಗ್ಗೆ, ದೀಪಕ್ ಕೇಸ್ ಬಗ್ಗೆ ಟ್ವಿಸ್ಟ್ ಮಾಡ್ತಾ ಇದಾರೆ, ಅದನ್ನ ಯಾರು ಶೇರ್ ಮಾಡಕ್ ಹೋಗ್ಬೇಡಿ. ಶೇರ್ ಮಾಡಿ ನೀವೇ ಅವ್ರಿಗೆ ಪ್ರಾಬ್ಲಮ್ ಕೊಡಕ್ ಹೋಗ್ಬೇಡಿ. ಅವ್ರು ಬರಬೇಕು ಬೇಲಿಂದ. ಸೊ ಆ ಒಂದು ಕಾರಣಕ್ಕೆ ನಾನು ಒಂದು ಲೈವ್ ಬಂದೆ. ಅಂಡ್ ಅಜಿತ್ ಅವ್ರ ಬಗ್ಗೆ, ಅಜಿತ್ ಅವರು ಅನೇಕ ಕಡೆ ಅದು ಫೇಕ್ ವಿಡಿಯೋ ಅಂತ ಹೇಳ್ಕೊಂಡಿದ್ದಾರೆ. ಫೇಕ್ ವಿಡಿಯೋ ಅಂತ ಹೇಳಿದ್ರೆ ಎಡಿಟ್ ಮಾಡಿದಂತ ವಿಡಿಯೋ ಆಗಿದ್ರೆ ನೀವು ಅದಕ್ಕೆ ಒಂದು ಉತ್ತರ ಕೊಡ್ತಾ ಇದ್ರಿ. ಅದು ಬಿಟ್ಟು ನೀವು ಯಾರೋ ಶಾಸಕರ ಕಡೆ ಇನ್ನೊಬ್ಬರ ಕಡೆಯಿಂದ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇಲ್ಲ ಡಿಲೀಟ್ ಮಾಡಿಸಿ ಅನ್ನೋದಕ್ಕೆ ಕಾಲ್ ಮಾಡಿಸ್ತಾ ಇರಲಿಲ್ಲ. ಮತ್ತೊಂದು, ದಯವಿಟ್ಟು ಈಗಲೂ ಹೇಳ್ತೀನಿ ಮಾಧ್ಯಮದವ್ರಿಗೆ, ವಿಚಾರ ಏನು ಸಮಾಜಕ್ಕೆ ಉತ್ತಮವಾಗಿರುತ್ತೆ, ಸಮಾಜಕ್ಕೆ ಅವಶ್ಯಕತೆ ಇದೆ, ಅದನ್ನ ಮಾತ್ರ ಪ್ರಚಾರ ಮಾಡಿ ಮಾಧ್ಯಮದವರೇ. ಅಂಡ್ ದ ಆರ್ ಕನ್ನಡ, ರಿಪಬ್ಲಿಕ್ ಕನ್ನಡ, ಯಾವ್ಯಾವ ಚಾನಲ್ ನನ್ನ ಬಗ್ಗೆ ನ್ಯೂಸ್ ಪ್ರಚಾರ ಮಾಡಿತ್ತು ಅಂಡ್ ಆ ಒಂದು ನ್ಯೂಸ್ ನ ಲಿಂಕ್ ಇಟ್ಕೊಂಡು ಎಲ್ಲೆಲ್ಲೋ ಶೇರ್ ಮಾಡಿ ನನ್ನ ಬಗ್ಗೆ ತೇಜಾವಧೆ ಮಾನಹಾನಿ ಅಂತ ನಾನು ಹೇಳಲ್ಲ. ಬಿಕಾಸ್ ಅದೆಲ್ಲ ನಾನು ಐ ಡೋಂಟ್ ಕೇರ್ ಅಂತ ಹೋಗ್ತಾ ಇರ್ತೀನಿ. ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರ, ದರ್ಶನ್ ಅವ್ರ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದಾರೆ, ಅದಕ್ಕೆಲ್ಲ ಐ ಡೋಂಟ್ ಕೇರ್. ಸೊ ಆರ್ ಟಿವಿ, ರಿಪಬ್ಲಿಕ್ ಟಿವಿ ಅಂಡ್ ಏನದು ಇನ್ನೊಂದು ಜಿ ನ್ಯೂಸ್ ಮತ್ತೆ BTV ನ್ಯೂಸ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನಾಳಿದ್ದಲ್ಲಿ. ಸೊ ದಯವಿಟ್ಟು ನನ್ನ ಒಂದು ಈ ಲೈವ್ ದರ್ಶನ್ ಅಭಿಮಾನಿಗಳಿಗೆ ದಯವಿಟ್ಟು ಯಾವುದೇ ತರ ಗಾಸಿಪ್ಗೆ, ರೂಮರ್ಸ್ಗೆ ಕಿವಿ ಕೊಡಕ್ ಹೋಗ್ಬೇಡಿ. ವಿಚಾರ ಒಂದು ಅವ್ರ ಬಗ್ಗೆ ಪಾಸಿಟಿವ್ ಇರೋದು ಮಾತ್ರ ಶೇರ್ ಮಾಡಿ ಪ್ಲೀಸ್. ದಯವಿಟ್ಟು ಅವರು ಬೇಲ್ ಆಗಿ ಹೊರಗಡೆ ಬರಲಿ. ಅನೇಕ ಜನ ಅವ್ರ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ. ಆ ವ್ಯಕ್ತಿ ಕೂಡ ಅಲ್ಲಿ ಕುತ್ಕೊಂಡು ಎಷ್ಟು ಮಾನಸಿಕವಾಗಿ ಅವರು ನಗುಮುಖ ಇರ್ಬೋದು, ಬಟ್ ಒಳಗಡೆ ಆ ಮೆಂಟಲ್ ಡಿಪ್ರೆಷನ್ ಅನ್ನೋದಿರುತ್ತಲ್ಲ, ಅದು ತುಂಬಾನೇ ಇದೆ. ಯಾಕೆ ಬೇಕಾಗಿತ್ತು ನನಗೆ ಈ ಒಂದು ಕೆಟ್ಟ ಸಮಯ ಅನ್ನೋಂಥದ್ದು, ಮಾಡಿದ್ದುಣ್ಣೋ ಮಾರಾಯ ಅಂತ ಮಾಡಿದವರ ಸವಾಸದಿಂದ ಇಷ್ಟೆಲ್ಲ ಆಗಿದೆ ಅಂತ ಸಹ ಅವ್ರಿಗೆ ಅರಿವಾಗಿದೆ. ಅವರ ಹೆಂಡತಿ, ಅವರ ತಾಯಿ ಆ ಮುಖದಲ್ಲಿ ಒಂದು ನಗು ಬರಬೇಕು ಅಂದ್ರೆ, ಅಭಿಮಾನಿಗಳಲ್ಲಿ ಮುಖದಲ್ಲಿ ನಗು ಬರಬೇಕು ಅಂದ್ರೆ ದರ್ಶನ್ ಅವ್ರು ಹೊರಗಡೆ ಬರಲೇಬೇಕು. ದರ್ಶನ್ ಅವ್ರು ಹೊರಗಡೆ ಬರುವಂತ ಸಮಯದಲ್ಲಿ ಅದು ದೊಡ್ಡ ಸೆಲೆಬ್ರೇಷನ್, ಅದು ದೊಡ್ಡ ಹಬ್ಬನೇ. ಅದು ಗಣೇಶ ಹಬ್ಬ ಏನು, ಜಾತ್ರೆ ಏನು, ಊರ ಹಬ್ಬ ಏನು ಅಂತ ಕರ್ನಾಟಕಕ್ಕೆ ಹಬ್ಬ ಅಂತ ಅನ್ಸುತ್ತೆ, ಆ ಲೆವೆಲ್ಗಾಗುತ್ತೆ ಅನ್ನೋದು ಪೊಲೀಸರು ಸಹ ಮಾತಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಆ್ಯಂಡ್ ಪ್ಲೀಸ್ ಯಾರೆಲ್ಲ ಬ್ಯಾಡ್ ಕಮೆಂಟ್ ಆಗ್ತಾ ಇದ್ದೀರಾ, ಸಿಕ್ಕಾಕೊಂಡು ಅನುಭವಿಸ್ಬೇಡಿ. ಆ್ಯಂಡ್ ಯಾರಾದರೂ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರೆ, ಇಲ್ಲ ಏನಾದರೂ ವಿಡಿಯೋಸ್ ಕಳಿಸ್ತಾ ಇದ್ರೆ ನನಗೆ ಶೇರ್ ಮಾಡಬೇಡಿ. ನೋಡಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ, ಎಂಜಾಯ್ ಮಾಡಿ, ಅಷ್ಟೇ ಹೇಳೋದು.